ಈಗ ಆಲ್ರೆಡಿ 2 ತಿಂಗಳಿಂದ ಕಟ್ಟಡ ಕಾಮಗಾರಿ ಕೆಲಸ ನಿಂತಿದೆ. ಕಾರಣ ಏನಂದ್ರೆ ಮೆಟೀರಿಯಲ್ನ ಹೊಂಚೋದಕ್ಕೆ ನನ್ನ ಕೈ ಸಾಧ್ಯ ಆಗ್ತಾ ಇಲ್ಲ, ಕಬ್ಬಣ ಹೊಂಚೋದಕ್ಕೆ ಆಗ್ತಾ ಇಲ್ಲ, ಅಥವಾ ಎಂಸಂಡು ಜಲ್ಲಿನ ಹೊಂಚೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ಕೆಲಸ ಇನ್ನ ತುಂಬಾ ಬ್ಯಾಲೆನ್ಸ್ ಇದೆ. ಇವಾಗ ಮಾಡಿರೋದೊಂದು 20% ಕೆಲಸ ನಡೀತಾ ಇದೆ ಅಷ್ಟೇ. ತುಂಬಾನೇ ರಿಸ್ಕ್ ಅನ್ಸ್ತಿದೆ ಅನ್ಸುತ್ತೆ, ಅವ್ರಿಗೆ ಒಬ್ಬರೇ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಮ್ ಕೈಲಾದಷ್ಟು ನಮ್ ಕೈಲಿ ಎಷ್ಟು ಸೇವ್ ಮಾಡಕ್ಕಾಗುತ್ತೆ ಎಲ್ಲಾನು ನಾವೇ ಮಾಡ್ಬೇಕು ಅಂತ ಏನಿಲ್ಲ. ನಾವೆಲ್ಲಾದ್ರೂ ಹೊರಗಡೆ ಟೂರಿಸ್ಟ್ ಪ್ಲೇಸ್ ಹೋದ್ರೆ 50,000 1 ಲಕ್ಷ ಖರ್ಚು ಮಾಡ್ಬಿಡ್ತೀವಿ. ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಅನ್ಸುತ್ತೆ ತುಂಬಾ ಕಷ್ಟ ಇದೆ, ನಮ್ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ. ನಾನು ಬಂದು ಇದನ್ನೆಲ್ಲ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಅನ್ನೋದನ್ನ ನಾನು ಬರೀ ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಇದು ಒಂದು ತುಂಬ ಭಯಂಕರವಾದಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯೋಗೇಶ್ ಸರ್. ತುಂಬ ಖುಷಿಯಾಗುತ್ತೆ. ನಾನು ಓನ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಇಲ್ಲಿಗೆ ಬಂದಾದ್ಮೇಲೆ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಇಲ್ಲಿಗೆ ಬಂದದ್ದು ಉದ್ದೇಶ ಏನಂತ ಅಂದರೆ, ಈಗಿನ ಟೈಮಲ್ಲಿ ಒಬ್ಬ ಮಕ್ಕಳುಗಳ್ನ ತಂದೆ ತಾಯಿ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅಂತಂದರೆ, ಕೊನೆಗೆ ಆ ತಂದೆ ತಾಯಿನೇ ಬಿಟ್ಬಿಟ್ಟು ಆಶ್ರಮಕ್ಕೆ ತಳ್ಳಿಬಿಡ್ತಾರೆ. ಆ ಮಕ್ಳಿಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಬಟ್ ಆದರೆ ಆ ತಂದೆ ತಾಯಿನ ಒಂದು ಒಳ್ಳೆ ಮನೆ ಕಟ್ಟಿ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋದು ಅವ್ರ ಭಾವನೆಯಲ್ಲಿ ಬಂದಿರಲ್ಲ. ಬಟ್ ಯೋಗೇಶ್ ಸರ್ ಯಾರೋ ತಂದೆ ತಾಯಿಗಳನ್ನ ಕರ್ಕೊಬಂದು ಮನೆ ಕಟ್ಟೋದಲ್ಲ, ಒಂದು ದೊಡ್ಡ ಅರಮನೆ ಥರ ಮಾಡಿ ಅವ್ರನ್ನ ಒಂದು ಒಳ್ಳೆ ಚೆನ್ನಾಗಿ ಮಕ್ಳಿಗಿನ್ನ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ತುಂಬ ಕೆಲಸ ಇನ್ನೂ ತುಂಬ ಬ್ಯಾಲೆನ್ಸ್ ಇದೆ. ಇವಾಗ ಮಾಡಿರೋದೊಂದು 20% ಕೆಲಸ ನಡೀತಾ ಇದೆ ಅಷ್ಟೇ. ತುಂಬಾ ರಿಸ್ಕ್ ಅನಿಸ್ತಿದೆ ಅನಿಸುತ್ತೆ, ಅವ್ರಿಗೆ ಒಬ್ಬರೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ನಮ್ಮ ಕೈಲಿ ಎಷ್ಟು ಸೇವ್ ಮಾಡೋಕ್ಕಾಗುತ್ತೆ ಎಲ್ಲನೂ ನಾವೇ ಮಾಡಬೇಕು ಅಂತ ಏನಿಲ್ಲ. ನಾವೆಲ್ಲಾದ್ರೂ ಹೊರಗಡೆ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೆ 50,000 1 ಲಕ್ಷ ಖರ್ಚು ಮಾಡಿಬಿಡ್ತೀವಿ. ಇಲ್ಲಿಗೆ ಬಂದು ನೋಡಿದ್ರೆ ನಮ್ಗೆ ಅನಿಸುತ್ತೆ ತುಂಬ ಕಷ್ಟ ಇದೆ, ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನನ್ನ ಮಗನಿಗೆ ಇವತ್ತಿಗೆ 1 ವರ್ಷ ಆಗಿದೆ. ಆ 1 ವರ್ಷದ್ದು ಬರ್ತಡೇಗೆ ಮನೆ ಹತ್ರ ಖರ್ಚು ಮಾಡಿದ್ರೆ ಒಂದು 50,000 1 ಲಕ್ಷ ಖರ್ಚಾಗ್ತಿದ್ದು. ನನಗೆ ಅಲ್ಲಿ ಖರ್ಚು ಮಾಡೋಕೆ ಇಷ್ಟ ಆಗಿಲ್ಲ ಸರ್. ಅದಕ್ಕೋಸ್ಕರ ನನ್ನ ಕೈಲಾದಷ್ಟು ಒಂದು ಲೋಡ್ ಎಂಸಣ್ಣು, ಒಂದು ಲೋಡ್ ಜಲ್ಲಿ, ಆ ತಂದೆ ತಾಯಿಯರಿಗೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡೋಣ, ಇಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ಒಂದು ನಿರ್ಧಾರ ಮಾಡ್ಕೊಂಡಿದ್ದೆ. ಆ ನಿರ್ಧಾರನ ಇದು ಮಾಡಿದ್ದೀನಿ. ಖಂಡಿತ ಸರ್, ತುಂಬಾ ಖುಷಿ. ನಾವಿಲ್ಲಿ ಆರೋಹಳ್ಳಿ ತಾಲೂಕು, ಆರೋಹಳ್ಳಿ ಜಿಲ್ಲೆ, ಆರೋಹಳ್ಳಿ ತಾಲೂಕು, ಆರೋಹಳ್ಳಿ ಹೋಬಳಿ ಸರ್. ಕೊಟ್ಕಾಳು ಪಂಚಾಯತಿ, ಸಿದ್ದನಹಳ್ಳಿ ಅನ್ನೋ ಗ್ರಾಮ. ಬಂದಿಲ್ಲ ಫಸ್ಟ್ ಟೈಮ್ ಈ ಜಾಗಕ್ಕೆ ವಿಸಿಟ್ ಮಾಡ್ತಾ ಇದ್ದೀರಾ? ಹೌದು ಸರ್. ಇದೊಂದು ಅರ್ಥಪೂರ್ಣವಾದಂತ ಕೆಲಸನ ನಾವು ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿದೀವಿ, ಹೊರಗಡೆ ಗೊತ್ತಿಲ್ಲ ನನಗೆ. ಸೊ ಇವಾಗ ಈ ಕೆಲಸ ಮಾಡೋದು ಈಸಿ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಸರ್. ಖಂಡಿತ ಇಲ್ಲ ಸರ್. ಅದನ್ನ ವಿಡಿಯೋ ನೋಡೋರ್ಗೆ ವಿಡಿಯೋ ನೋಡ್ಬಿಟ್ಟು ಏನೋ ಯೋಗೇಶ್ ಮಾಡ್ತಾ ಇದಾರೆ ಬಿಡಿ, ಎಲ್ಲಾರ ತರ ಮಾಡ್ತಾರೆ ಅಂತ ಅನ್ಕೋಬಹುದು. ಬಟ್ ನಾವೊಂದ್ ಮನೆ ಕಟ್ಟೋಕೆನೆ ತುಂಬಾ ಕಷ್ಟಪಟ್ಟು ವರ್ಷಾನುಗಟ್ಲೆ ದುಡ್ಡು ಕೂಡಿಟ್ಟು ಮಾಡಿದ್ರು ಆಗಲ್ಲ. ಇಲ್ಲಿ ನೋಡ್ತಿದ್ರೆ ನನ್ನ ಪ್ರಕಾರ ತುಂಬಾ ಕಷ್ಟಪಡ್ಬೇಕು, ಇನ್ನ ಬೇಜಾನ್ ಕೆಲಸ ಇದೆ. ಎಲ್ಲಾರು ಯೋಗೇಶ್ ಸರ್ಗೆ ಕೈ ಜೋಡಿಸಿದ್ರೆ ಏನೋ ಒಂದು ಅನಾಥ ದೇವರ ತಂದೆ ತಾಯಿಗಳಿಗೆ, ಆ ದೇವ್ರಿಗೆ ಒಂದು ಅರಮನೆ ಕಟ್ಟೋಷ್ಟು ಖುಷಿ ಆಗುತ್ತೆ. ಅವ್ರು ಅನ್ಕೊಂಡಿರೋ ಅಂಥದ್ದು ಏನೋ ಒಂದು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗೋವಂಥ ಋಣ ಅವರಲ್ಲಿ 1% ಆದ್ರೂ ನಮ್ಮಂತರಿಗೆ ಸಿಗುತ್ತೆ. ಖಂಡಿತ ಒಂದು ಹೆಲ್ಪ್ ಮಾಡಿ, ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಏನೇನು ಅವಶ್ಯಕತೆ ಐತೋ ನೀವೆಲ್ಲ ಮಾಡಿ ಅಂತ ಯಾರು ಕೇಳ್ಕೊಳ್ಳಲ್ಲ. ಒಂದು ಇಟ್ಟಿಗೆನೋ, ಒಂದು ಅಟ್ಲೀಸ್ಟ್ ಒಂದು ಸಿಮೆಂಟೋ ಇಲ್ಲ ಡಸ್ಟೋ, ಎಂಸಂಡೋ
ಏನೋ ಒಂದು ಅಟ್ಲೀಸ್ಟ್ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ತುಂಬ ಸಪೋರ್ಟ್ ಆಗಿ ನಾವು ನಿಂತ್ಕೊಳ್ಳೋ ಅಷ್ಟು ಅಂಥದ್ದು ನಮಗೂ ಒಂದು ಪುಣ್ಯ ಸಿಗುತ್ತೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಬಟ್ ಹೇಳಿ ಸರ್. ಖುಷಿ ಆಯಿತು, ಅಣ್ಣವ್ರ ಮಗನ ಬರ್ತಡೆಗೆ ಇಲ್ಲಿಗೆ ಬಂದು ಎಮ್ಸ್ಯಾಂಡು ಜಲ್ಲಿ ತಂದುಕೊಟ್ರು. ಸೊ ಸಾಕಷ್ಟು ಜನ ಗ್ರಾಮಸ್ಥರೆಲ್ಲ ಇಲ್ಲಿ ಬಂದಿದ್ದಾರೆ, ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ನಿಜವಾಗ್ಲೂ ದುಡ್ಡನ್ನ ವೇಸ್ಟ್ ಮಾಡದೆ, ವ್ಯರ್ಥ ಮಾಡದೆ, ನೀವು ಪರಿಪೂರ್ಣವಾಗಿ ಇಡೀ ಬಿಲ್ಡಿಂಗ್ ಕಟ್ಟಕ್ಕೆ ನೀವು ಒಬ್ಬರೇ ಕೊಡಿ ಅಂತ ಕೇಳಕ್ಕಾಗಲ್ಲ. ಹೌದು ಸರ್. ಸೊ ಕನಿಷ್ಠ ಪಕ್ಷ ಒಂದಿಟ್ಟಿಗೆನಾದ್ರೂ ನಿಮ್ದು ಸೇರ್ಕೊಳ್ಳಿ ಇಲ್ಲಿ. ಸೊ ಈ ಜಾಗನ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಈಗ ಆಲ್ರೆಡಿ 2 ತಿಂಗಳಿಂದ ಕಟ್ಟಡ ಕಾಮಗಾರಿ ಕೆಲಸ ನಿಂತಿದೆ. ಕಾರಣ ಏನಂದ್ರೆ ಮೆಟೀರಿಯಲ್ನ ಹೊಂಚೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ಕಬ್ಬಣ ಹೊಂಚೋದಕ್ಕೆ ಆಗ್ತಾ ಇಲ್ಲ, ಅಥವಾ ಎಮ್ಸ್ಯಾಂಡು ಜಲ್ಲಿನ ಹೊಂಚೋದಕ್ಕೆ ಆಗ್ತಾ ಇಲ್ಲ. ಈಗ ಅಣ್ಣವರು ಜಾಗನ ವಿಸಿಟ್ ಮಾಡಿದ್ದಾರೆ. ಅಣ್ಣ ಇಲ್ಲಿ ಒಂದು 10 ಲೋಡ್ ಎಮ್ಸ್ಯಾಂಡು, ಒಂದು 10 ಲೋಡ್ ಜಲ್ಲಿ ಬಿದ್ದಿದೆಯಾ ಅಣ್ಣ? ಏನಿಲ್ಲ ಅಣ್ಣ, ಇದು 2 ದಿನದ 3 ದಿನದ ಕೆಲ್ಸಕ್ಕೆ ಆಗಲ್ಲ ಅಣ್ಣ. ಇಲ್ಲಿರೋ ಮೆಟೀರಿಯಲ್ ಇನ್ನ ಇಷ್ಟೊಂದು ದೊಡ್ಡ ಕೆಲಸ ಇದೆ. ಒಂದು ಅಪ್ಟಿಯರ್ ಮೋಲ್ಡ್ಗೆನೆ ತುಂಬಾ ಮೆಟೀರಿಯಲ್ ಬೇಕಾಗುತ್ತೆ. ಹೆಂಗ್ ಅನ್ಕೊಂಡ್ಬಿಟ್ಟಿದಾರೆ ಗೊತ್ತಣ್ಣ, ನಿಮ್ದೊಂದು ಗಾಡಿ ಬಂದು ಇವಾಗ ಸುರಿದ್ವಾ, ಹೌದು, ಇದನ್ನ ಒಂದು ವಿಡಿಯೋ ಹಾಕದ್ವಾ, ಹೌದು, ಸಾವಿರಾರು ಜನ ನೋಡ್ತಾರ. ಹೌದು. ಓ ಅವ್ರಿಗೇನಪ್ಪ ಲೋಡ್ ಗಟ್ಲೆ ಇಲ್ಲ ಆತರ ತಿಳ್ಕೊಳ್ಳೋದು ತಪ್ಪು. ಬಟ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೇನೆ ಅದ್ರ ಬಗ್ಗೆ ವ್ಯವಸ್ಥೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಎಲ್ಲೋ ನಿಂತ್ಕೊಂಡು ವಿಡಿಯೋದ ನೋಡ್ಬಿಟ್ಟು ಅವ್ರಿಗೇನಪ್ಪ ಹೊರಗಡೆಯಿಂದ ಬರ್ತಾ ಇದೆ, ಆತರ ಈ ತರ, ಅದೆಲ್ಲ ಸುಳ್ಳು. ಬಟ್ ತುಂಬಾ ಸಪೋರ್ಟ್ ಬೇಕು ಇನ್ನ ಇವ್ರಿಗೆ ಒಂದು ಅರಮನೆ ಕಟ್ಟೋದಕ್ಕೆ. ಬಟ್ ಎಲ್ಲಾರು ಕೈ ಜೋಡ್ಸೋಣ, ದಯವಿಟ್ಟು ನಿಮ್ ಕೈಲಾದಷ್ಟು ನೀವು ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಒಂದ್ ಸಪೋರ್ಟ್ ಮಾಡಿ ಆ ದೇವ್ರಗಳಿಗೆ ಒಂದು ಅರಮನೆ ಕಟ್ಟಕ್ಕೆ ಒಂದು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಒಳ್ಳೇದಾಗ್ಲಿ. ನಿಮ್ಮ ಕುಟುಂಬಕ್ಕೆ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಣಿಸ್ಲಿ. ಮುಖ್ಯವಾಗಿ ನಾನು ದೇವ್ರ ಮಕ್ಕಳನ್ನ ತುಂಬಾ ನಂಬ್ತೀನಿ. ಆ ದೇವ್ರ ಮಕ್ಕಳು ಎಲ್ಲರ ಆಶೀರ್ವಾದ ನಿಮಗೆ ಸಿಗಲಿ. ಸೊ ಇವತ್ತು ಪ್ರಸಾದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರೆ ಒಳ್ಳೇದಾಗ್ಲಿ. ಬನ್ನಿ ಅಣ್ಣ ಹೋಗೋಣ. ಎಲ್ಲರೂ ಚೆನ್ನಾಗಿದ್ದೀರಾ? ಭಾಳ ಖುಷಿ ಆಗ್ತಾ ಇದೆ ನಂಗೆ ಇವತ್ತು. ಮೊದಲನೇದಾಗಿ ಸಾಗರ್ ಸರು ಮತ್ತು ದೀಪಾ ಮೇಡಮು, ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಅವರೆಲ್ಲ ಸ್ನೇಹಿತರ ಜೊತೆ ಬಂದಿದ್ದಾರೆ. ಪವನ್ ದೀಪ್ ಅವ್ರದ್ದು 1ನೇ ವರ್ಷದ ಜನ್ಮದಿನ. ಹಾಗಾಗಿ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು, ನಿಮ್ಮನ್ನೆಲ್ಲ ನೋಡಬೇಕು, ನಿಮ್ಗಳ ಆಶೀರ್ವಾದ ಪಡ್ಕೊಳ್ಬೇಕು, ಜೊತೆಗೆ ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ತುಂಬ ದೂರದಿಂದ ಬಂದಿದ್ದಾರೆ. ಜೊತೆಗೆ ಈಗ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ 1 ಲೋಡ್ ಎಮ್ಸ್ಯಾಂಡು, 1 ಲೋಡ್ ಜಲ್ಲಿ ಕೂಡ ತಂದ್ಕೊಟ್ಟಿದ್ದಾರೆ. ಇದು ಬಹಳ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನ, 1ನೇ ವರ್ಷದ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಪ್ ಮಾಡಿ. ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ, ಯಾಕಂದ್ರೆ ನಿಮ್ಮ ಆಶೀರ್ವಾದ ತಗೊಳಕ್ಕೆ ಅವ್ರು ಇಲ್ಲಿವರೆಗೂ ಬಂದಿರೋದು. ಕೈನ ಮುಂದೆ ಚಾಚಿ, ಅವರಿಗೆ ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ಒಂದು ಪುಣ್ಯವಾದಂಥ ಕೆಲಸಕ್ಕೆ ಕೈ ಜೋಡಿಸಿದ್ದೀರಾ, ಧನ್ಯವಾದ ಸರ್ ನಿಮಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ಬರೀ ವಿಡಿಯೋ ನೋಡ್ತಾ ಇದ್ರಿ ಸರ್, ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಬಂದು ನೋಡಿದ್ಮೇಲೆ. ತುಂಬಾ ನೆಮ್ಮದಿ ಇರೋವಂಥ ಜಾಗ ಅಂತ ಅನ್ಸುತ್ತೆ. ಸ್ವಾರ್ಥನೇ ಇಲ್ಲದೆ ಇರೋವಂಥ ಒಂದು ದೇವ್ರ ಮಕ್ಕಳ ಹತ್ರ ಆಶೀರ್ವಾದ ನಮಗೆ ತುಂಬ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ಮಕ್ಕಳಿಗೆ ಒಂದೊತ್ತು ಊಟ ಇಕ್ಕಕ್ಕೆ ತುಂಬ ಕಷ್ಟಪಡ್ತಾರೆ. ಆ ಊಟ ಇಕ್ಕಕ್ಕಾಗದೆ ಹೊರಗಡೆ ಕಳಿಸ್ಬಿಡ್ತಾರೆ. ನೀವು ಅವ್ರನ್ನ ನೋಡಿಕೊಂಡು, ಅವ್ರ ವ್ಯವಸ್ಥೆ ಮಾಡಿಕೊಂಡು, 3 ಹೊತ್ತು ಊಟ ಕೊಟ್ಕೊಂಡು ತುಂಬ ಚೆನ್ನಾಗಿ ಮಕ್ಕಳು ಥರ ನೋಡ್ಕೊಳ್ತಾ ಇದ್ದೀರಾ. ನಿಮಗೆ ಆ ಶನಿಮಾತ್ಮ ಇನ್ನ ಜಾಸ್ತಿ ಆಸಕ್ತಿ ಕೊಡ್ಲಿ ಅಂತ ಹೇಳಕ್ ಖುಷಿ ಪಡ್ತೀನಿ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ನಮ್ಗೆ ತುಂಬಾ ನೆಮ್ಮದಿ ಸರ್. ವಿಡಿಯೋದಲ್ಲಿ ನೋಡ್ಬೋದು, ಎಲ್ಲ ಒಂದು ರೀಲ್ಸ್ ನೋಡ್ದಂಗೆ ಅದನ್ನ ನೋಡ್ಬಿಟ್ಟು ಒಂದು ಲೈಕ್ ಮಾಡ್ಬಿಟ್ಟು ಎತ್ಬಿಡ್ಬೋದು ಅಷ್ಟೇ. ಬಟ್ ಅದ್ರಿಂದ ಎಷ್ಟು ಶ್ರಮ ಇದೆ, ಎಷ್ಟು ಶಕ್ತಿ ಇದೆ, ನೀವೆಷ್ಟು ಕಷ್ಟಪಡ್ತಾ ಇದ್ದೀರಾ ಇವ್ರನ್ನೆಲ್ಲ ಒಂದು ದೇವ್ರ ಮಕ್ಕಳನ್ನ ಒಂದು ಸಾಕೋದಕ್ಕೆ, ಅವ್ರ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಅಂತ ನೋಡಿದ್ರೆ ತುಂಬಾ ಖುಷಿ ಆಗೋದು. ಇಲ್ಲಿ ಬಂದು ನೋಡಾದ್ಮೇಲೆ ತುಂಬಾ ಅರ್ಥ ಆಗುತ್ತೆ ಸರ್. ಆ ಶನಿಮಾತ್ಮ ಇನ್ನ ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಗುತ್ತೆ ಸರ್. ಈ ತರ ನೋಡಿರಲಿಲ್ಲ, ತುಂಬಾ ಖುಷಿ ಆಯ್ತು. ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಭಗವಂತ ಒಳ್ಳೆ ಮಾಡಲಿ ನಿಮಗೆ. ಥ್ಯಾಂಕ್ ಯು. ಸೊ ಭಾಳ ಸಂತೋಷ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಗ್ರಾಮದ ಎಲ್ಲ ಹಿರಿಯರ ಆಶೀರ್ವಾದ ಸೊ ನಮ್ಮ ಆಶ್ರಮದ ಮೇಲೆ ಇರಲಿ. ಇವತ್ತು ಇಲ್ಲಿಗೆ 1 ಲೋಡ್ ಎಮ್ಸ್ಯಾಂಡು ಜಲ್ಲಿ ತಂದುಕೊಟ್ಟಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ಭಾಳ ಇಂಪಾರ್ಟೆಂಟಾಗಿ ಕಟ್ಟಡ ಬೇಗ ನಿರ್ಮಾಣ ಆದರೆ ಮಾತ್ರ ಇಷ್ಟು ಜನರಿಗೆ ಆಶ್ರಯ ಕೊಡಿಸೋದಕ್ಕಾಗೋದು. ಯಾಕಂದರೆ ಇಲ್ಲಿ ಆಲ್ರೆಡಿ ಇಕ್ಕಟ್ಟಾಗಿರೋದ್ರಿಂದ ಬೇಗ ಕಟ್ಟಡದ ಕೆಲಸ ಮುಗಿಬೇಕಾಗತ್ತೆ. ಸೊ ಧನ್ಯವಾದ ನಿಮಗೆ. ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತಣ್ಣಗಿಟ್ಟಿರಲಿ. ಒಳ್ಳೇದಾಗಲಿ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್.